ತುಂಬ ನಂಬಿದ್ದೆ. ಅವ್ರನ್ನ ನನ್ನ ಪ್ರಪಂಚ ಅಂದ್ಕೊಂಡಿದ್ದೆ. ಕೊನೆವರೆಗೂ ನನ್ನ ಜೊತೆಯಲ್ಲಿ ಇದ್ದು ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾವಾಗ ಅವಶ್ಯಕತೆ ತುಂಬ ಇತ್ತೋ ಅಂತಹ ಸಂದರ್ಭದಲ್ಲಿ ಅವ್ರು ನನ್ನ ಬಿಟ್ಟು ಹೊರಟೋದ್ರು. ಅವರ ನಿಜ ಸ್ವರೂಪ ನನಗೆ ಅರ್ಥ ಆಗಲಿ ಅಂತ ತಾನೇ ದೇವರು ನೀನು ಹೀಗೆಲ್ಲ ಮಾಡಿದೆ ಅಂತ ದೇವ್ರನ್ನ ಕೇಳಿದಾಗ ಮಗು, ಅವರ ನಿಜ ಸ್ವರೂಪ ಅರ್ಥ ಆಗಲಿ ಅಂತ ನಾನೀಗೆಲ್ಲ ಮಾಡಿಲ್ಲ. ಬದಲಾಗಿ ನಿನ್ನ ನಿಜ ಸ್ವರೂಪ ಏನು ಅಂತ ನಿಂಗೆ ಅರ್ಥ ಆಗಲೇಬೇಕಿತ್ತು. ನಿನ್ನ ಶಕ್ತಿ ಏನು ಅಂತ ನಿಂಗೆ ತಿಳಿಲೇಬೇಕಿತ್ತು. ಅದಕ್ಕೆ ನಾನು ಇದೆಲ್ಲ ಮಾಡಬೇಕಾಯಿತು. ಆಗ ನಂಗೆ ಅರ್ಥ ಆಗಿದ್ದು ಒಂದೇ ವಿಷಯ, ನಾವು ಬರೋದು ಒಬ್ಬರೇ, ಹೋಗೋದು ಒಬ್ಬರೇ. ಬಂದ ದಾರಿಯಲ್ಲಿ ನಗ್ತಾ ಮಾತಾಡ್ಸೋರವನ್ನ ನಗ್ತಾ ಮಾತಾಡ್ಸೋಣ, ದೂರ ಹೋಗಲೇಬೇಕು ಅಂದವ್ರನ್ನ ಖುಷಿಯಾಗಿ ಬೀಳ್ಕೊಡೋಣ. ಯಾಕಂದರೆ ನಮ್ಮದಲ್ಲದು ನಮ್ಮದಲ್ಲ, ನಮ್ಮದೇ ಆಗಿದ್ರೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ.